ಸತ್ಯವೇದ ಗ್ರಂಥ ತಂದಿರೋರೆಲ್ಲರೂ ಪ್ರಕಟಣೆ ಪುಸ್ತಕ ಬುಕ್ ಆಫ್ ರೆವಲೇಷನ್ ಚಾಪ್ಟರ್ 3 3ನೇ ಅಧ್ಯಾಯ 1ನೇ ವಾಕ್ಯದಿಂದ 3ನೇ ವಾಕ್ಯ ನಮಗೆಲ್ಲರಿಗೂ ಸುಪರಿಚಿತವಾಗಿರುವ ವಾಕ್ಯ. ಸಾರ್ದೀಸಿನಲ್ಲಿರುವ ಸಭೆಯ ದೂತನಿಗೆ ಬರೆ, ದೇವರ 7 ಆತ್ಮಗಳು 7 ನಕ್ಷತ್ರಗಳನ್ನು ಉಳ್ಳ ಆತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ಜೀವಿಸುವವನು ಎಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದಿ ಎಂಬುದನ್ನು ಬಲ್ಲೆನು. ಎಚ್ಚರವಾಗಿರು, ಸಾಯುವಾಗಿದ್ದ ಉಳಿದವುಗಳನ್ನು ದೃಢಪಡಿಸು. ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದುದೆಂದು ನಾನು ಕಾಣಲಿಲ್ಲ. ಆದುದರಿಂದ ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೋ ಮತ್ತು ದೇವರ ಕಡೆಗೆ ತಿರುಗಿಕೋ. ನೀನು ಎಚ್ಚರವಾಗಿಲ್ಲದಿದ್ದರೆ ಕಳ್ಳನು ಬರುವಂತೆ ಬರುವೆನೋ. ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವೆನೋ ಅದು ನಿನಗೆ ತಿಳಿಯುವುದೇ ಇಲ್ಲ. ಇವತ್ತು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡುವಂಥ ವಿಷಯ, ಎ ಸ್ಲೀಪಿಂಗ್ ಚರ್ಚ್ ಇನ್ ಎ ಬರ್ನಿಂಗ್ ವರ್ಲ್ಡ್. ಉರಿಯುತ್ತಿರುವ ಜಗತ್ತಿನಲ್ಲಿ ನಿದ್ರಿಸುತ್ತಿರುವ ಸಭೆ. ಸ್ತೋತ್ರ. ಉರಿಯುತ್ತಿರುವ ಜಗತ್ತಿನಲ್ಲಿ ನಿದ್ರಿಸುತ್ತಿರುವ ಸಭೆ. ಎ ಸ್ಲೀಪಿಂಗ್ ಚರ್ಚ್ ಇನ್ ಎ ಬರ್ನಿಂಗ್ ವರ್ಲ್ಡ್. ಇದು ಭಾಳ, ಇದನ್ನು ಕೇಳಿದಾಗ ನಮ್ಮಲ್ಲಿ ಒಂದು ಪ್ರಶ್ನೆ ಹುಟ್ಟು ಹಾಕಲ್ಪಡುತ್ತೆ. ಉರಿಯುತ್ತಿರುವ ಜಗತ್ತು. ಇವತ್ತು ಲೋಕ ಹೋಗುತ್ತಿರುವ ಮಾರ್ಗ ಭಯಂಕರವಾಗಿದೆ. ಎಷ್ಟು ಜನರಿಗೆ ಗೊತ್ತೋ ಗೊತ್ತಿಲ್ವೋ, ಯುದ್ಧಗಳು, ಕ್ಷಾಮಗಳು, ಭೂಕಂಪಗಳು, ಪ್ರಳಯಗಳು, ಪ್ರವಾಹಗಳು, ಅತಿವೃಷ್ಟಿ, ಅನಾವೃಷ್ಟಿ, ಹಿಂದೆಂದೂ ಕಾಣದೇ ಇರುವ ರೀತಿಯಲ್ಲಿ ಮನುಷ್ಯನಿಗೆ ವಿರುದ್ಧವಾಗಿ, ಅನೇಕ ರಾಜ್ಯಗಳಿಗೆ ವಿರುದ್ಧವಾಗಿ, ದೇಶಗಳಿಗೆ ವಿರುದ್ಧವಾಗಿ ಯುದ್ಧದ ವಾರ್ತೆಗಳು, ಭಯ ಹುಟ್ಟಿಸುವ ಸಂಭವಗಳು. ಲೋಕದಲ್ಲಿ ಮನುಷ್ಯನಿಗೆ ಶಾಂತಿ, ಸಮಾಧಾನ ನಷ್ಟವಾಗ್ತಾ ಇದೆ. ಹಣದ ಕೊರತೆ ಅಲ್ಲ, ಹಣದೊಬ್ಬರ ಹೆಚ್ಚುತ್ತಾ ಇದೆ. ಟೆಕ್ನಾಲಜಿಯ ಕೊರತೆ ಅಲ್ಲ. ಅವನೀಗ ಸಾಧ್ಯವಾದರೆ ಸೂರ್ಯನನ್ನು ಮುಟ್ಟೋದಕ್ಕೂ ಪ್ರಯತ್ನ ಮಾಡ್ತಾ ಇದ್ದಾನೆ. ಅಷ್ಟೊಂದು ತಂತ್ರಜ್ಞಾನದಲ್ಲಿ ಅಭಿವೃದ್ಧಿ ಹೊಂದಿದ್ದಾರೆ. ಆದರೆ ಎಲ್ಲೋ ಜಗತ್ತು ಅದು ಉರಿತಾ ಇದೆ. ಕಳೆದ ದಿವಸಗಳಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಇಸ್ರಾಯೇಲ್ ದೇಶಕ್ಕೆ ವಿರುದ್ಧವಾಗಿ ಇರಾನ್ ದೇಶದವರು ನ್ಯೂಕ್ಲಿಯರ್ ಬಾಂಬನ್ನು ಹಾಕ್ತೀನಿ ಅಂತ ಎದುರಿಸಿದ್ರು. ವರ್ಷಗಳ ಹಿಂದೆ ಜಪಾನ್ ದೇಶದಲ್ಲಿ ಹಿರೋಶಿಮಾ ನಾಗಾಸಾಕಿಯಲ್ಲಿ ಹಾಕಿದಂಥ ಬಾಂಬಿನ ಪ್ರಯುಕ್ತ ಅನೇಕ ಲಕ್ಷಾಂತರ ಮಂದಿ, 2ನೇ ಮಹಾಯುದ್ಧದಲ್ಲಿ ಸಂಭವಿಸಿದಂಥ ಆ ದುರ್ಘಟನೆ ಮರುಕಳಿಸಬಾರದು ಎಂದು ಶಾಂತಿ ಒಪ್ಪಂದಗಳನ್ನೆಲ್ಲ ಮಾಡಿಕೊಂಡಿದ್ರು. ಇವತ್ತು ಅಮೇರಿಕವಾಗ್ಬೋದು, ರಷ್ಯಾ ಆಗ್ಬೋದು, ಪಾಕಿಸ್ತಾನ ಆಗ್ಬೋದು, ಇಂಡಿಯಾ ಆಗ್ಬೋದು, ಇರಾನ್ ಆಗ್ಬೋದು, ಎಲ್ಲ ನ್ಯೂಕ್ಲಿಯರ್ನ ವೆಪನ್ಗಳನ್ನು ಇಟ್ಟು ಇದನ್ನು ಬೆಂಕಿಗೆ ಆಹುತಿ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಎಷ್ಟು ಕಟು ಸತ್ಯ ಅಲ್ಲವೇ? ನೋಹನ ಕಾಲದಲ್ಲಿ ಪ್ರವಾಹದ ಮೂಲಕ ಈ ಲೋಕವನ್ನು ನಾಶ ಮಾಡಿದ ದೇವರು ಅದನ್ನು ಕಂಡು ಮನ ಕರಗಿ ಅವನು ಹೇಳಿದನು, ಮುಂದೊಂದು ದಿನ ನಾನು ಇದನ್ನು ಅವಿದ್ಯತ್ವದಲ್ಲಿರುವ ದುಷ್ಟ ಜನರನ್ನು ಈ ರೀತಿ ಅಲ್ಲ, ಅವರನ್ನ ಬೆಂಕಿಯಿಂದ ನಾಶ ಮಾಡ್ತೇನೆ. ಅಲ್ಲಲ್ಲಿ ಅವರು ಸುಟ್ಟು ಹೋಗುವ ಹಾಗೆ ಮಾಡ್ತೇನೆ.
ಕಾರಣ ಏನು? ಅಲ್ಲಲ್ಲಿ ಅದೋ ದೇವರ ಕೋಪ. ಅದರ ಕೋಪ ಬಂದಾಗ ಉರಿತಾ ಇರುತ್ತೆ. ಇವತ್ತು ಜಗತ್ತು ದೇವರ ಶಬ್ದಕ್ಕೆ ಕಿವಿಗೊಡದಂತೆ ಯುದ್ಧಗಳು, ಕ್ಷಾಮಗಳು, ಭೂಕಂಪಗಳು, ಬರ, ಮನುಷ್ಯನಿಗೆ ವಿರುದ್ಧವಾಗಿ ಎದ್ದೇಳುವಾಗ ದೇವ ಜನರೇ, ಸಭೆ, ನೀನು ಎಚ್ಚರಗೊಳ್ಳುವ ಸಮಯ ಇದು. ಇದರ ಅರ್ಥ ಕರ್ತನ ಬರೋಣವು ಸಮೀಪವಾಗಿದೆ. ಹಲ್ಲೆಲೂಯಾ. ನೀವು ನನ್ನ ಜೊತೆ ಇದ್ರೆ ಗಟ್ಟಿಯಾಗೋದು ಆಮೇಲೆ ಹೇಳ್ರಿ. ಹಲ್ಲೆಲೂಯಾ. ನಾವು ಓದಿದಂಥ ವಾಕ್ಯದಲ್ಲಿ ಈ ಪ್ರಕಟಣೆ ಪುಸ್ತಕ ಅನ್ನೋದು ಅಪೊಸ್ತಲನಾದಂಥ ಯೋಹಾನನ ಪ್ರಕಟಣೆ ಅಲ್ಲ, ಇದು ಕ್ರಿಸ್ತನ ಪ್ರಕಟಣೆ, ಯೇಸು ಕ್ರಿಸ್ತನ ಪ್ರಕಟಣೆ. ಸತ್ಯವೇದ ಗ್ರಂಥ ಹೇಳುತ್ತೆ, ನೀರೋ ಕೈಸರ್ ಸತ್ತದ್ದು AD 80ರಲ್ಲಿ. 14 ವರ್ಷಗಳ ನಂತರ ಪತ್ಮೋಸ್ ದ್ವೀಪಕ್ಕೆ ಅಪೊಸ್ತಲನಾದಂಥ ಯೋಹಾನನನ್ನ ಗಡೀಪಾರು ಮಾಡ್ತಾ ಇದ್ದಾರೆ. ಅದು AD 94ರಲ್ಲಿ ಡೊಮಿಷಿಯನ್ ಚಕ್ರವರ್ತಿಯ ಕಾಲಘಟ್ಟಗಳಲ್ಲಿ. ಪತ್ಮೋಸ್ ಎನ್ನುವುದು ಒಂದು ರಾಕಿ ಹೈಲ್ಯಾಂಡ್, ಅದೊಂದು ದ್ವೀಪ ಪ್ರದೇಶ. 8 ಮೈಲಿ ಉದ್ದ, 4 ಮೈಲಿ ಅಗಲ ಇರುವಂಥ ನಿರ್ಜನ ಪ್ರದೇಶ. ಕಠಿಣವಾದ ಶಿಕ್ಷೆಗೆ ಅರ್ಹರಾಗಿರುವ ವ್ಯಕ್ತಿಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಬಿಟ್ಟು ಬಿಡ್ತಾರೆ. ಕಾಲಕ್ರಮೇಣ ಆಹಾರ ಇಲ್ಲದೆ, ನೀರಿಲ್ಲದೆ ಬಳಲಿ ಅವರು ಸತ್ತು ಬೀಳ್ತಾರೆ. ಸತ್ತು ಬಿದ್ದಾಗ ಅಲ್ಲಿರುವಂಥ ಆಕಾಶದಲ್ಲಿ ಹಾರಾಡುವ ಮೃಗ ಪಕ್ಷಿಗಳು, ಹದ್ದುಗಳು, ರಣಹದ್ದುಗಳು ಅವರ ಮಾಂಸಗಳನ್ನು ತಿಂದು ಅಟ್ಟಹಾಸದಿಂದ ಮರೆಯುವಂಥ ಭಯಂಕರವಾದಂಥ ನಿರ್ಜನ ಪ್ರದೇಶವಾಗಿರುವ ಪತ್ಮೋಸ್ ದ್ವೀಪದಲ್ಲಿ ಈಗ ಅಪೊಸ್ತಲನಾದಂಥ ಯೋಹಾನನನ್ನ ಗಡೀಪಾರು ಮಾಡ್ತಾರೆ. ಏನು ಅಪರಾಧ ಮಾಡಿದನೋ? ಕಳ್ಳತನ ಮಾಡಿದನೋ? ಇಲ್ಲ ಸುಳ್ಳು ಹೇಳಿದನೋ? ವಂಚಿಸಿದನೋ? ಅಥವಾ ಯಾರಿಗಾದರೂ ಟೋಪಿ ಹಾಕಿ ಸಿಕ್ಕಾಕೊಂಡ್ರು? ಇದು ಯಾವುದೂ ಇಲ್ಲ. ಅವನ ಭಾಷೆಯಲ್ಲಿ ಹೇಳೋದಾದರೆ, ದೇವರ ವಾಕ್ಯದ ನಿಮಿತ್ತ, ಕ್ರಿಸ್ತ ಯೇಸುವಿನ ಸಾಕ್ಷಿಯ ನಿಮಿತ್ತ ನಾನು ಪತ್ಮೋಸಿನಲ್ಲಾಗಿದ್ದೇನೆ. ಹಲ್ಲೆಲೂಯಾ. ಆರಾಧನೆ ಮಾಡೋದಕ್ಕೆ ಸ್ವಾತಂತ್ರ್ಯ ಇಲ್ಲ, ಅಲ್ಲೊಂದು ಕ್ವಯರ್ ಇಲ್ಲ, ಅಲ್ಲಿ ಯಾವುದೇ ವಿಧದ ವಾದ್ಯ ಉಪಕರಣಗಳಿಲ್ಲ, ಹಾಡುವುದಕ್ಕೆ ಜೊತೆಯಾಗಿ ಹಾಡುವುದಕ್ಕೆ ಒಬ್ಬರಿಲ್ಲ, ತನ್ನ ಕುಟುಂಬ ಇಲ್ಲ, ಸ್ನೇಹಿತರಿಲ್ಲ, ಬಂಧುಗಳಿಲ್ಲ, ಮಿತ್ರರಿಲ್ಲ. ನಿರ್ಜನ ಪ್ರದೇಶದಲ್ಲಿ ಏಕಾಂತವಾಗಿರುವಾಗ ಅಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಅವನು ದೇವರ ಆತ್ಮ ಪರವಶನಾದನು. ನನಗೆ ಸಂತೋಷ ಇರೋದು ಅಲ್ಲೇ ಕಣ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಇಲ್ಲದಿದ್ದರು, ಏಕಾಂತದಲ್ಲಿ ಇದ್ದರು, ಎಲ್ಲರೂ ಕೈ ಬಿಟ್ಟರು. ನಿನ್ನ ಆರಾಧನೆಯಲ್ಲಿ ಒಳಿದು ಬರುವ ಒಬ್ಬ ದೇವರಿದ್ದಾನೆ ಎಂದು ನಂಬುವವರು ಯಾರಾದರೂ ಇದರ ಒಳಗಡೆ ಇದ್ರೆ ಗಟ್ಟಿಯಾಗೋದು ಆಮೇಲೆ ಹೇಳ್ರಿ. ಅವನ ಆತ್ಮ ಪರವಶನಾದನು. He was in the spirit. ಆತ್ಮ ಪರವಶನಾದನು. ನಮಗೇನಾದರೂ ಆ ಸೀನ್ ಬಂದಿದ್ರೆ ಒಂದು ನಿಮಿಷ ಯೋಚನೆ ಮಾಡ್ರಿ. ನಿಮಗೇನಾದರೂ ಅಂಥ ಪರಿಸ್ಥಿತಿ ಬಂದಿದ್ರೆ ನೀವು ಎಲ್ಲರೂ ಬೈತಿದ್ರಿ. ಫಸ್ಟ್ ಬೈಯೋದೆ ರವಿಮಣಿ ಪಾಸ್ಟ್ರನ್ನ. ಯಾಕಂದರೆ ಇವರೇ ನನಗೆ ಉಪದೇಶ ಮಾಡಿ ಹಿಂಗೆಲ್ಲ ಕಳಿಸಿದ್ರು. ಆದರೆ ನೋಡು ಇವತ್ತೇನಾಯಿತು, ದೇವ್ರಿಗೋಸ್ಕರ ನಿಂತಿದ್ರಿಂದ ಸಭೆಯವ್ರು ಯಾರಾದರೂ ಇದ್ದಾರ? ಆ ಪಾಸ್ಟ್ರು ಎಲ್ಲೋದ್ರು ಅಂತ ಅಡ್ರೆಸ್ಗೆ ಇಲ್ಲ. ಸೋತ್ರ ಆಮೇಲೆ ದೇವ್ರನ್ನ ಬೈತಾರೆ, ದೇವ್ರ ರಾಜ್ಯವನ್ನು ಬೈತಾರೆ, ದೇವ್ರದ ದೂತರನ್ನ ಬೈತಾರೆ. ಎಲ್ಲರನ್ನ ಗೋಳು ಇಟ್ಕೊಂಡು ಬೈದ್ಬಿಟ್ಟು ಸಾಯ್ತವೆ. ಆದರೆ ಇವನು ಸತ್ತಿಲ್ಲ, ಇವನ ಆತ್ಮ ಪರವಶನಾದನು. ಇವತ್ತು ಹೇಳ್ರಿ, ಪ್ರತಿಕೂಲಗಳ ಮಧ್ಯದಲ್ಲೂ ನನ್ನ ಆರಾಧನೆಯಲ್ಲಿ ಒಲಿಯುವ ಒಬ್ಬ ದೇವರಿದ್ದಾನೆ.
ಕಮಾನ್ ಸಂಬಡಿ. ನಾನು ಇಕ್ಕಟ್ಟಿನಲ್ಲಿ ಹಾದು ಹೋಗುವಾಗ ಅವನು ನನಗೆ ವಿಶೇಷ ಸಹಾಯಕನಾಗಿ ಇಳಿದು ಬರುವಂತನಾಗಿದ್ದಾನೆ. ಅವನು ಒಬ್ಬಂಟಿಗರನ್ನು ಕೈ ಬಿಡುವ ದೇವರಲ್ಲ, ಅನಾಥರನ್ನ ವಿಧವೆಯರನ್ನ ಅವನು ಪರಾಂಬರಿಸುವ ದೇವರು. ನಿನ್ನನ್ನ ನಿನ್ನ ಕುಟುಂಬವನ್ನ ಅವನು ಇಲ್ಲಿವರೆಗೂ ನಡೆಸಿರೋದಾದರೆ ಕಡೆಯವರೆಗೂ ನಡೆಸೋದಿಕ್ಕೆ ಅವನು ಶಕ್ತನಾದ ದೇವರು ಎಂದು ಯಾರಾದರೂ ಇದರ ಒಳಗಡೆ ನಂಬುವವರು ಇರೋದಾದರೆ ಆ ದೇವರಿಗೆ ಯಾವ ರೀತಿಯಲ್ಲಿ ಮಹಿಮೆ ಕೊಡಲಿಕ್ಕೆ ಸಾಧ್ಯವೋ. ಹಲ್ಲೆಲೂಯ. ನಾಶನದ ಗುಂಡಿಯಿಂದ ನಿಮ್ಮನ್ನು ಮೇಲಕ್ಕೆ ಎತ್ತಿದನು, ಬೇಟೆಗಾರನ ಬಲೆಯಿಂದ ನಿಮ್ಮನ್ನು ತಪ್ಪಿಸಿದನು. ಹಲ್ಲೆಲೂಯ. ಅಗ್ನಿ ಬಾಣಗಳಿಂದ ಅವನು ನಿಮ್ಮನ್ನು ತಪ್ಪಿಸಿದನು. ನಿನಗೆ ವಿರುದ್ಧವಾಗಿ ಸಂಕಲ್ಪಿಸಿದ ಯಾವ ಆಯುಧವ, ಅದು ಮಂತ್ರವಾದವಾಗಬಹುದು, ಯಜ್ಞವಾಗಬಹುದು, ಹೋಮವಾಗಬಹುದು, ನಿನಗೆ ವಿರುದ್ಧವಾಗಿ ಮಾಡಿದ ಹರಿಕೆಗಳಾಗಬಹುದು, ಯಾವುದು ಫಲಿಸದಂತೆ ಕಾಪಾಡಿದ ದೇವರು, ನಿನ್ನನ್ನು ಅಂಗೈಯಲ್ಲಿ ಚಿತ್ರಿಸಿಕೊಂಡ ದೇವರು, ಕಣ್ಣಿನ ಗುಡ್ಡೆಯಾಗಿ ಪರಿಪಾಲನೆ ಮಾಡಿದ ದೇವರು, ಹಗಲೊತ್ತಿನಲ್ಲಿ ಸೂರ್ಯನಿಂದಲೂ ರಾತ್ರಿ ಹೊತ್ತಿನಲ್ಲೂ ಚಂದ್ರನಿಂದಲೂ ಯಾವ ಕೇಡು ನಿನಗೆ ಸಂಭವಿಸದಂತೆ ನಿನ್ನನ್ನು ಕಾಪಾಡಿದ ದೇವರು, ರೋಗ ರುಜಿನಗಳಿಂದ ತಪ್ಪಿಸಿದ ದೇವರು, ಪರಿಪಾಲನೆ ಮಾಡಿದ ದೇವರು, ಅನ್ನ ವಸ್ತ್ರಗಳನ್ನು ನೀಡಿದ ದೇವರು, ಕಮಾನ್ ಸಂಬಡಿ, ನೀಡಿದ ದೇವರು, ಇಲ್ಲಿವರೆಗೂ ನಡೆಸಿದ ದೇವರು, ಕಡೆಯವರೆಗೂ ನಡೆಸೋದಿಕ್ಕೆ ಅವನು ಶಕ್ತನಾಗಿದ್ದಾನೆ. ಆಮೇಲೆ ಕೆಲವರಿಗೆ ಮೂಡ್ ಬಂದಾಗ ಸ್ತೋತ್ರ ಹೇಳ್ತಾರೆ. ಮೂಡಿದ್ರೇ ಸ್ತೋತ್ರ ಹೇಳೋದು. ಅಪೊಸ್ತಲನಾದ ಯೋಹಾನನಿಗೆ ಮೂಡ್ ಬಂದಾಗಲ್ಲ ಸ್ತೋತ್ರ. ಹಲ್ಲೆಲೂಯ. ಎಲ್ಲ ಹಾಕಿದ್ರು ಸ್ತೋತ್ರನೇ. ವಾಕ್ಯ ನಿನ್ನ ಒಳಗಡೆ ಇರೋದಾದ್ರೆ ಹಲ್ಲೆಲೂಯ. ಎಷ್ಟೊಂದು ಅಂಟು ರೋಗಗಳು, ಎಷ್ಟೊಂದು ಸಾಂಕ್ರಾಮಿಕ ರೋಗಗಳು, ಎಷ್ಟೊಂದು ಜನರು ಮಾರಕವಾದ ರೋಗಗಳಲ್ಲಿ ಸತ್ತು ಬೀಳುವಾಗ ನಿನ್ನ ಎಡಗಡೆ 1000, ನಿನ್ನ ಬಲಗಡೆ 10,000 ಸತ್ತು ಬಿದ್ದಾಗಲೂ ನಿನಗೆ ಯಾವ ಕೇಡು ಸಂಭವಿಸದಂತೆ ನಿನ್ನನ್ನು ಜೀವಂತವಾಗಿ ಉಳಿಸಿಲ್ಲವ. ನೀನು ದೇವರ ವಾಕ್ಯ ಹೇಳ್ತದೆ, ನೀನು ಉಳಿದಿರೋದು ಅವನ ಕರುಣೆಯಿಂದ. We must thankful to the Lord. Hallelujah. Hallelujah. ಅದಕ್ಕೆ ಕೀರ್ತನೆಕಾರನು ಹೇಳಿದ್ರು, ನನ್ನ ಮನವೇ ನೀನು ಮೌನವಾಗಿರೋದು ಏತಕ್ಕೆ, ನನ್ನ ಮನವೇ ನೀನು ಮೌನವಾಗಿರೋದು ಏತ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಯಾಕೆ ಮೌನವಾಗಿದ್ದೀರಾ, ಸ್ತೋತ್ರ ಹೇಳ್ರಿ ಅಂತ ಹೇಳ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ಆಮೇಲೆ ಈ ಪರವಶನಾದನು ಎಂಬ ಪದವನ್ನು ಗ್ರೀಕ್ ಭಾಷೆಯಲ್ಲಿ ಪಿಪ್ಟೋ ಅಂತಾರೆ. ಪಿಪ್ಟೋ ಮೀನ್ಸ್ ಟು ಫಾಲ್, ಅಡ್ಡ ಬೀಳು. ಅಡ್ಡ ಬೀಳು ಎನ್ನುವುದು ನಮಸ್ಕರಿಸು, ದ ಸ್ಪಿರಿಟ್, ಫಾಲಿಂಗ್ ಇನ್ ದ ಸ್ಪಿರಿಟ್, ಆತ್ಮ ಪರವಶನಾಗಿ. ಆಮೇಲೆ ಸ್ತೋತ್ರ ಕೆಲವರು ಸುಮ್ಗೆ ಬೀಳ್ತವೆ, ಅದಲ್ಲ ನಾನು ಹೇಳಿದ್ದು. ಆತ್ಮ ಪರವಶರಾಗಿ ಬೀಳೋದು ನನ್ನ ವಿಷಯ ಅಲ್ಲಲ್ಲ. ನನ್ನ ವಿಷಯ ಎ ಸ್ಲೀಪಿಂಗ್ ಚರ್ಚ್ ಇನ್ ಬರ್ನಿಂಗ್ ವರ್ಲ್ಡ್. ಉರಿಯುತ್ತಿರುವ ಜಗತ್ತಿನಲ್ಲಿ ನಿದ್ರಿಸುತ್ತಿರುವ ಸಭೆ, ಅದರ ಕುರಿತು ಹೇಳ್ತೀನಿ. ಆಮೇಲೆ ನೀವು ಸತ್ಯವೇದ ಗ್ರಂಥದಲ್ಲಿ ಪ್ರಕಟಣೆ ಪುಸ್ತಕ 1:9 ನಾವು ಕಾಣ್ತೇವೆ, ದೇವರ ವಾಕ್ಯದ ನಿಮಿತ್ತವು ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವು ಪತ್ಮೋಸ್ ದ್ವೀಪದಲ್ಲಿದ್ದೆನು. ಕರ್ತನ ದಿನದಲ್ಲಿ ದೇವರ ಆತ್ಮ ಪರವಶನಾಗಿ ನನ್ನ ಹಿಂದುಗಡೆ ತುತ್ತೂರಿಯ ಶಬ್ದ, ದ ಸಿಂಬಲ್ ಆಫ್ ಗಾಡ್ಸ್ ವಾಯ್ಸ್. ತುತ್ತೂರಿಯ ಶಬ್ದ ಅಂದರೆ ದ ಸಿಂಬಲ್ ಆಫ್ ಗಾಡ್ಸ್ ವಾಯ್ಸ್, ದೇವರ ಶಬ್ದ ಮೊಳಗಿತ್ತು. ಆಮೇಲೆ ಅಲ್ಲಿ ನಾವು ಕಾಣ್ತೇವೆ ಶಬ್ದ ಮೊಳಗಿತು. ನೀನು ನೋಡುವುದನ್ನು ಪುಸ್ತಕದಲ್ಲಿ ಬರೆ. ಎಫೆಸ, ಸ್ಮುರ್ನ, ಪೆರ್ಗಮ, ತುವೈತೈರಿಯ, ಸರ್ದೀಸ್, ಫಿಲದೆಲ್ಫಿಯ, ಲವೋದಿಕೆ ಎಂಬ 7 ಪಟ್ಟಣಗಳ ಸಭೆಗಳಿಗೆ ಕಳುಹಿಸಬೇಕೆಂದು ನುಡಿಯಿತು. ಸಭೆ ನೀವು ನೋಡ್ರಿ, ಓದ್ತಾ ಬಂದರೆ
ಅದರ 1ನೇ ಅಧ್ಯಾಯದ ಕಡೆ ವಾಕ್ಯವನ್ನು ಓದಿದ್ರೆ ಅಲ್ಲಿ ನಾವು ಕಾಣ್ತೇವೆ, 7 ಚಿನ್ನದ ದೀಪಸ್ತಂಭಗಳ ಗೂಢಾರ್ಥವನ್ನು ವಿವರಿಸುತ್ತೇನೆ. 7 ನಕ್ಷತ್ರಗಳನ್ನು ಕೈಯಲ್ಲಿ ಹಿಡಿದು 7 ದೀಪಸ್ತಂಭಗಳ ನಡುವೆ ಸುತ್ತಾ ಇದ್ದಾನೆ. 7 ದೀಪಸ್ತಂಭಗಳು ಅಂದಾಗ 7 ಸಭೆಗಳು: ಎಫೆಸ, ಸ್ಮುರ್ನ, ಪೆರ್ಗಮ, ತಿವೈತೈರಿಯ, ಸರ್ದೀಸ್, ಫಿಲದೆಲ್ಫಿಯಾ ಅಂಡ್ ಲವೋದಿಕ. 7 ಸಭೆಗಳು. ದೀಪಸ್ತಂಭ ಅಂದರೆ ನೋಡ್ರಿ, ಈ ದೀಪಸ್ತಂಭ ಅಂದರೆ ಸಭೆಯನ್ನು ಹೋಲಿಸ್ತಾ ಇರೋದು. ಸಭೆ ದೀಪಸ್ತಂಭ. ಸಭೆ ಈ ದೀಪಸ್ತಂಭಕ್ಕೆ 3 ಗುಣಗಳಿದೆ. 3 ಗುಣಗಳು. 1ನೇದು, ಈ ದೀಪಸ್ತಂಭವನ್ನು ನೆಲದಲ್ಲಿ ಇಡೋದು. ದೀಪಸ್ತಂಭ ನೋಡಿದ್ದೀರಲ್ಲ, ಅದು ಪ್ರತ್ಯೇಕವಾಗಿ ಹೇಳ್ಕೊಡ್ಬೇಕಾ? ಸ್ತೋತ್ರ. ಅದು ನೋಡ್ಬಿಡ್ತಾರೆ. ಇಲ್ಲಿ ಬಂದಿದ್ದು ನೀವು. ಹಲೋ, ದೀಪಸ್ತಂಭ ನೋಡಿದ್ದೀರಾ? ಎಲ್ಲಿಡ್ತೀರಾ ದೀಪಸ್ತಂಭ? ನೆಲದಲ್ಲಿ ಇಡ್ತೀರಾ. ಆಮೇಲೆ 1ನೇದು, ಈ ಸಭೆಯನ್ನು ದೇವರು ಈ ಭೂಮಿಯಲ್ಲಿ ಇಟ್ಟಿದ್ದಾನೆ. ಆಮೇಲೆ ಅದರ ಅರ್ಥ ಏನು ಗೊತ್ತಾ? ನೆಲದಲ್ಲಿ ಇಟ್ಟಿದ್ದಾರೆ ಅಂದರೆ ಅದರ ಅರ್ಥ ತಾಳ್ಮೆಯನ್ನು ತೋರಿಸುತ್ತೆ. ತಾಳ್ಮೆಯನ್ನು ತೋರಿಸುತ್ತೆ. ಆಮೇಲೆ 2, ಈ ದೀಪಸ್ತಂಭ ಸಭೆಯ ಪ್ರತ್ಯೇಕತೆ ಬೆಳಕು ಕೊಡುವಂಥದ್ದಾಗಿರುತ್ತೆ. ಒಂದು ಪಟ್ಟಣದಲ್ಲಿ, ಒಂದು ಗ್ರಾಮದಲ್ಲಿ ಎಲ್ಲಿ ದೈವ ಸಭೆ ಇದೆಯೋ ಅಲ್ಲಿ ಜನರ ಕಣ್ಣು ತೆರೆದಿರುತ್ತೆ. ಅಜ್ಞಾನಿಗಳಾಗಿರಲ್ಲ. ಬೆಳಕು ಪ್ರಕಾಶಿಸುತ್ತೆ. ಕತ್ತಲೆಗೆ ಸ್ಥಳ ಇರೋದಿಲ್ಲ. ಸಭೆ ಇರುವಂಥ ಸ್ಥಳದ, ಅದಕ್ಕೆ ಹೇಳೋದು, ವೇರ್ ದ ಚರ್ಚ್ ಇಸ್ ದೇರ್ ಈಸ್ ಎ ಸಿಟಿ ಟ್ರಾನ್ಸ್ಫಾರ್ಮೇಶನ್ ವಿಲ್ ಟೇಕ್ ಪ್ಲೇಸ್. ನಿಮಗೆ ಗೊತ್ತಿದೆ, ಈ ಸಭೆ ಇಲ್ಲಿ ಕಟ್ಟೋದಕ್ಕೆ ಮುಂಚೆ ನಿರ್ಜನ ಪ್ರದೇಶವಾಗಿತ್ತು. ಇವತ್ತು ನೋಡ್ರಿ, ಇಲ್ಲಿ ಎಷ್ಟೊಂದು ಅಭಿವೃದ್ಧಿ, ಎಷ್ಟೊಂದು ವ್ಯತ್ಯಾಸ. ಸಭೆ ಬಂದ ನಂತರ ಏನೆಲ್ಲ ಕಾರ್ಯಗಳು ನಡೀತು. ಸಭೆ ಯಾವಾಗಲೂ ಬೆಳಕನ್ನು ಕೊಡುತ್ತೆ. ಬೆಳಕಿನ ಪ್ರಯೋಜನ. 3ನೇದಾಗಿ, ಈ ಸಭೆ ದೀಪಸ್ತಂಭ ಇದು ಅನೇಕ ಬತ್ತಿಗಳಿಂದ ಉರಿತಾ ಇರುತ್ತೆ. ಆದರೆ ಕೇವಲ ಬತ್ತಿಗಳಿಂದ ಉರಿಯಲ್ಲ, ಈ ಬತ್ತಿಗಳು ಎಣ್ಣೆಯಲ್ಲಿ ಮುಳುಗಿರಬೇಕು. ಎಣ್ಣೆ ಪರಿಶುದ್ಧಾತ್ಮನನ್ನು ತೋರಿಸುತ್ತೆ. ಸ್ತೋತ್ರ. ಹಲ್ಲೆಲೂಯಾ. ಕತ್ತಲೆ ತುಂಬಿರುವ ಲೋಕದಲ್ಲಿ, ಕಾರ್ಗತ್ತಲೆಯಲ್ಲಿರುವ ಲೋಕಕ್ಕೆ ಬೆಳಕನ್ನು ಕೊಡೋದಿಕ್ಕೆ ಸಭೆಯನ್ನು, ಅದಾದ ಸಭೆಗಳನ್ನು ದೇವರಿಟ್ಟಿದ್ದಾನೆ. ಹಲ್ಲೆಲೂಯಾ. ಅದರಲ್ಲಿ ಬತ್ತಿಗಳನ್ನು ಇಟ್ಟಿದ್ದಾನೆ. ಆ ಬತ್ತಿಗಳು ಎಣ್ಣೆಯಲ್ಲಿ ಹತ್ತಲ್ಪಟ್ಟಿರಬೇಕು. ಹತ್ತಿರುವ ಎಣ್ಣೆ ಬರ್ತಾ ಬರ್ತಾ ಅಲ್ಲಲ್ಲಿ ಸ್ತೋತ್ರ, ದೀಪ ಉರಿತಾನೇ ಇರುತ್ತೆ. ಸಭೆ ಪರಿಶುದ್ಧಾತ್ಮನಿಂದ ನಡೆಸಲ್ಪಡಬೇಕು. ನಿನ್ನಿಷ್ಟಕ್ಕೂ ನನ್ನಿಷ್ಟಕ್ಕೂ ಮಾಡ್ಕೊಳೋದಲ್ಲ ಸಭೆ. ಸಭೆಯ ಪ್ರತ್ಯೇಕತೆ ಪರಿಶುದ್ಧಾತ್ಮನಿಂದ ನಡೆಸಲ್ಪಡಬೇಕು. ಆಮೇಲೆ 1520ರಿಂದ AD 1750ವರೆಗೂ ಈ ಸಭೆಯ ಕಾಲಘಟ್ಟ ಅಂತ ಹೇಳ್ತಾರೆ. ಸರ್ದೀಸಿನ ಸಭೆಯ ಕಾಲಘಟ್ಟ. ನಾನು ಹೀಗೆ ಹೇಳ್ತೀನಿ, ವಾಸ್ತವಿಕತೆ ಇಲ್ಲದ ಖ್ಯಾತಿ ಉಳ್ಳಂಥ ಸಭೆ. ಎ ರೆಪ್ಯುಟೇಷನ್ ವಿತೌಟ್ ರಿಯಾಲಿಟಿ. ವಾಸ್ತವಿಕತೆ ಇಲ್ಲದೆ ಇರುವ ಪ್ರಖ್ಯಾತಿ ಇರುವ ಸಭೆ ಸರ್ದೀಸನ ಸಭೆ. ದೇವರು ನೋಡಿದಾಗ ಸರ್ದೀಸ್ ಇದು ಟರ್ಕಿ, ಈಗಿನ ಟರ್ಕಿ ಪ್ರದೇಶವಾಗಿರುತ್ತೆ. ಇವರು ಎತ್ತರದ ಪ್ರದೇಶದಲ್ಲಿರೋರು. ಸುಖಕರವಾಗಿ ಇವರಿಗೇನೋ ಪರ್ಸಿಕ್ಯೂಷನ್ಸ್ ಏನೂ ಇಲ್ಲ. ಇವರಿಗೇನೋ ತೊಂದರೆಗಿಂದರೆ
ಇವರೇನು ಬಡವರು ಏನಿಲ್ಲ, ಒಳ್ಳೆ ಸೆಟ್ಲ್ ಆಗಿರೋರು, ಕಂಫರ್ಟ್ ಆಗಿರೋರು. ಇವರಿಗೇನು ತೊಂದರೆಗಿಂದ್ರೆ ಇಲ್ಲ, ಸ್ಟ್ರಗ್ಲಿಂಗ್ ಏನಿಲ್ಲ. ಅದು ಮಾತ್ರವಲ್ಲ, ಇವರು ಯಾವುದೇ ವಿಧವಾದಂಥ ಉಪದ್ರವಗಳಿಗೆ ಒಳಪಟ್ಟವರಲ್ಲ. ಇವರು ವೆಲ್ ಟು ಡು. ಯೇಸು ಸ್ವಾಮಿ ಇವರನ್ನ ನೋಡಿ, ಇವರ ಲೈಫ್ ಸ್ಟೈಲನ್ನು ನೋಡಿ ಎಚ್ಚರಿಸ್ತಾ ಇದ್ದಾನೆ. ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆನು. ಆಮೇಲೆ ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆನು. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 52:1-2, 52ನೇ ಅಧ್ಯಾಯದ 1-2ನೇ ವಾಕ್ಯ. ಚಿಯೋನೇ ಸಭೆಯನ್ನು ರೆಪ್ರೆಸೆಂಟ್ ಮಾಡುವಂಥದ್ದು. ಎಚ್ಚರಗೊಳ್ಳು, ನಿನ್ನ ಪ್ರತಾಪವನ್ನು ಧರಿಸಿಕೋ. ಯೆರೂಸಲೇಮೇ, ಪರಿಶುದ್ಧ ಪಟ್ಟಣವೇ, ನಿನ್ನ ಚಂದದ ಉಡುಪನ್ನು ಹಾಕಿಕೋ. ಇಂದಿನಿಂದ ಅಶುದ್ಧರು, ಸುನ್ನತಿ ಇಲ್ಲದವರು ನಿಮ್ಮೊಳಗೆ ಪ್ರವೇಶ ಮಾಡರು. ಯೆರೂಸಲೇಮೇ, ಧೂಳನ್ನು ಜಾಡಿಸ್ಕೋ, ಎದ್ದು ಆಸನದ ಮೇಲೆ ಕೂಡ್ರು. ಸೆರೆಬಿದ್ದ ಚೀಯೋನ್ ಕನ್ನಿಕೆಯೇ, ನಿನ್ನ ಕತ್ತಿನ ಪಾರ್ಶ್ವವನ್ನು ಬಿಚ್ಚಿಬಿಡು. ಇದು ಯಾರಿಗೆ ಎಚ್ಚರಿಸ್ತಾ ಇರೋದು? ಸಭೆಗೆ ಎಚ್ಚರಿಸುತ್ತಿರುವುದು. ಆಮೇಲೆ ಕಾಲ್ ಟು ದ ಸ್ಪಿರಿಚುವಲ್ ಅವೇಕಿಂಗ್ ಅಂಡ್ ಅರ್ಜೆಂಟ್ ಆಕ್ಷನ್. ಆತ್ಮಿಕವಾದಂಥ ಎಚ್ಚರಿಕೆ, ಅದರ ಮೇಲಿರುವಂಥ ತಕ್ಷಣವಾಗಿ ತೆಗೆದುಕೊಳ್ಳಬೇಕಾದಂಥ ನಿರ್ಧಾರಗಳು. ಎಚ್ಚರಗಳು. ಸಭೆ ಇವತ್ತು ಪರ್ಸಿಕ್ಯೂಷನ್ನಿಂದೆಲ್ಲ ನಿದ್ದೆ ಮಾಡ್ತಾ ಇರೋದು, ಬಡತನದಿಂದಲ್ಲ. ವಿಪರ್ಯಾಸ ಅಂದ್ರೆ ಆಶೀರ್ವಾದದ ಬಂದಾಗ ಸಭೆ ನಿದ್ದೆ ಮಾಡ್ತಾ ಇದೆ. ಲೋಕ ಜಗತ್ತು ಬೆಂಕಿಯಿಂದ ಹುರಿಯುತ್ತಿರುವಾಗ ಈ ಲೋಕವನ್ನು ರಕ್ಷಿಸಬೇಕಾದ ಸಭೆ ಇವತ್ತು ನಿದ್ರಿಸುತ್ತಾ ಇದೆ. ಅದರಿಂದಲೇ ಹೇಳ್ತಾ ಇರೋದು ಪರಿಶುದ್ಧಾತ್ಮನು, ಏ ಸಭೆಯೇ, ಇದು ನಿದ್ರಿಸುವ ಕಾಲವಲ್ಲ, ಎಚ್ಚರಗಲ್ಲ. ಎಚ್ಚರಗೊಳ್ಳು ಸಭೆ. ಎಕ್ಲೀಶಿಯಾ, ಗ್ರೀಕ್ ಪದ ಎಕ್ಲೀಶಿಯಾ, ಒಂದು ಪ್ರತ್ಯೇಕ ಉದ್ದೇಶಕ್ಕಾಗಿ ಕರೆದು ಬೇರ್ಪಡಿಸಲ್ಪಟ್ಟ ಗುಂಪಿನವರು. ಇವರು ಅನ್ಯರ ಸಂಗಡ ಎಣಿಕೆಗೆ ಬರದವರು. ಇವರು ಸ್ವಕೀಯ ಜನರು. ಇವರನ್ನ ದೇವರು ಬೇರ್ಪಡಿಸಿದವರು. ಲೋಕದ ಪಾಲಿಗೆ ಸತ್ತು ಕ್ರಿಸ್ತನಿಗಾಗಿ ಜೀವಿಸುವವರು. ಕಳಂಕ, ಸುಕ್ಕು, ಲಯ ಇಲ್ಲದೆ ಇರುವ ಶುದ್ಧ ಕನ್ನಿಕೆಯ ಪಾದಿಯಲ್ಲಿ ದೇವರು ಇವರನ್ನ ಸ್ವರಕ್ತದಿಂದ ಸಂಪಾದನೆ ಮಾಡಿಕೊಂಡಿದ್ದಾನೆ. ಅದನ್ನು ಸಭೆ ಎಂದು ಕರಿತೇವೆ. ಸಭೆ ಕಟ್ಟಡ ಅಲ್ಲ, ಸಭೆ ಬಿಲ್ಡಿಂಗ್ ಅಲ್ಲ. ಸಭೆ ನೀನು ನಾನು ಆಗಿದ್ದೇನೆ. ದಯವಿಟ್ಟು ಗಮನಿಸ್ರಿ, ಸಭೆ ನಿದ್ದೆ ಮಾಡಬೇಡ್ರಿ. ಎಲ್ಲ ನಿದ್ದೆ ಮಾಡ್ತಾ ಇದ್ದೀರಾ? ಐಶ್ವರ್ಯದಲ್ಲಿ, ಹಣದಲ್ಲಿ, ಸುಖದ ಸುಪ್ಪತ್ತಿಗೆಯಲ್ಲಿ, ಸಮೃದ್ಧಿಯ ಜೀವಿತದಲ್ಲಿ ಎಲ್ಲ ಕಾರ್ಯಗಳು ನಡೀತಾ ಇದೆ ಅಂದರೆ ಕೆಲವರಿಗೆ ಪ್ರಾರ್ಥನೆ ಬೇಡ, ಆರಾಧನೆ ಬೇಡ, ನಶಿಸಿ ಹೋಗುವ ಆತ್ಮಗಳ ಕುರಿತಾದ ಚಿಂತೆ ಇಲ್ಲ, ಎಡಗೈಗೂ ಬಲಗೈಗೂ ವ್ಯತ್ಯಾಸ ಗೊತ್ತಿಲ್ಲದೆ ಅನೇಕರು ನರಕಕ್ಕೆ ಹೋಗ್ತಾ ಇರುವಾಗ ಈ ಕ್ರಿಸ್ಮಸ್ ಸೀಸನ್ನಲ್ಲಿ ನಾನು ನಿಮ್ಮನ್ನು ಎಚ್ಚರಿಸ್ತಾ ಇದ್ದೇನೆ. ಇದು ಸುಸಮಯ. ಎಚ್ಚರಗಳು, ಎಚ್ಚರಗಳು. ಇಟ್ ವಾಸ್ ನಾಟ್ ಎ ಪೋರ್ ಚರ್ಚ್. ಬಡತನದ ಸಭೆ ಅಲ್ಲ, ಬಡತನದ ಸಭೆ ಅಲ್ಲ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇರೋಂಥ ಮಾತನ್ನು ಗಮನಿಸಿ. ಯು ಹ್ಯಾವ್ ಎ ನೇಮ್ ದಟ್ ಯು ಆರ್ ಅಲೈವ್ ಬಟ್ ಯು ಆರ್ ಡೆಡ್. ನೀನು ಜೀವಿಸುವವನು ಎಂದು ಹೆಸರು ನಿನಗಿದ್ರು ಸತ್ತವನಾಗಿದ್ದಿ, ಸತ್ತವನಾಗಿದ್ದಿ. ಹೊರಗಡೆ ನೋಡಿದ್ರೆ ನೀನು ವಿಶ್ವಾಸಿ, ಹೊರಗಡೆ ನೋಡಿದ್ರೆ ಒಳ್ಳೆ ಆತ್ಮಿಕನು. ಯಾರಾದ್ರೂ ಕೇಳಿದ್ರೆ ಹೇಳ್ಬೋದು, ವಿಕ್ಟರಿ ಇಂಟರ್ನ್ಯಾಷನಲ್ ಸಭೆಯ ಮೆಂಬರ್ ನಾನು, ನಮ್ಮ ಪಾಸ್ಟ್ರು, ಸೀನಿಯರ್ ಪಾಸ್ಟ್ರು.
ಹೊರಗಡೆ ನೋಡಿದ್ರೆ ನಿನಗೆ ಯಾವ ಕೊರತೆ ಇಲ್ಲ. ಈಗ ಪರ್ಫೆಕ್ಟ್. ಅಯ್ಯೋ, ವಿಕ್ಟರಿ ಇಂಟರ್ನ್ಯಾಷನಲ್ ಸಭೆಗೆ ಹೋಗೋರ ಹಬ್ಬ, ದೊಡ್ಡ ವಿಶ್ವಾಸಿ, ಸೋತ್ರ. ಆಮೇಲೆ ನಾನೊಂದು ಹೇಳ್ತೀನಿ, ಹೊರಗಡೆ ನೋಡುವಾಗ ಯೇಸು ಸ್ವಾಮಿ ಅಂತರಂಗವನ್ನು ಶೋಧನೆ ಮಾಡ್ತಾನೆ. ಒಂದು ಸಮುವೇಲನ ಪುಸ್ತಕ 16:7 ಬಹಳ ಸ್ಪಷ್ಟವಾಗಿ ಹೇಳುವಂಥ ವಾಕ್ಯ. 16:7 ಯೆಹೋವನು ಸಮುವೇಲನಿಗೆ ಹೇಳ್ತಾ ಇದ್ದಾನೆ, ನೀನು ಅವನ ಚೆಳುವಿಕೆಯನ್ನ, ನೀಳವನ್ನ ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಯಾರಾಗಿದ್ರೂ ಪರವಾಗಿಲ್ಲ, ಎಷ್ಟೇ ಸುಖದ ಸಂಪತ್ತಿಗೆಲ್ಲರೋ ವ್ಯಕ್ತಿ ಆದರೂ ಪರವಾಗಿಲ್ಲ, ಮನುಷ್ಯರ ಮುಂದೆ ನೀನು ಬೂಟಾಟಿಕೆ ಮಾಡಿದ್ರೂ ಪರವಾಗಿಲ್ಲ. ನನ್ನ ದೇವರು ನಿನ್ನ ಅಂತರಂಗವನ್ನು ಶೋಧನೆ ಮಾಡ್ತಾ ಇದ್ದಾನೆ. ಅವನ ಹೃದಯವನ್ನು ಪರೀಕ್ಷಿಸಿ ತಿಳ್ಕೊಳ್ತಾ ಇದ್ದಾನೆ. ಆಮೇಲೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸರ್ದೀಸಿನ ಸಭೆ ಇವರ ಕುರಿತು ದೇವರು ಹೇಳ್ತಾ ಇದ್ದಾರೆ, ಐ ನೋ ಯು, ನಾನು ನಿನ್ನನ್ನು ಬಲ್ಲೆ, ನಿನ್ನ ಕೃತ್ಯಗಳನ್ನು ಬಲ್ಲೆ. ಐ ನೋ ಯುವರ್ ಆಟಿಟ್ಯೂಡ್ಸ್, ಐ ನೋ ಯು ವೆರಿ ವೆಲ್. ಡೋಂಟ್ ಪ್ರಿಟೆಂಡ್, ಡೋಂಟ್ ಆಕ್ಟ್. ಕಣ್ಣಲ್ಲಿ ನೀರು ಬರಲಿಲ್ಲ ಆದರೂ ದೇವಾ ಅಪ್ಪ, ಆ ಎಕ್ಸ್ಪ್ರೆಷನ್ನು, ಹಾವ ಭಾವಗಳನ್ನು ಗಮನಿಸಿದ್ರೆ ಎಲ್ಲೋ ಕಾಲುವೆನೇ ಒಡೆದು, ಕಟ್ಟೆ ಒಡೆದು ಕಣ್ಣು ನೀರು ಹೊಳೆ ಹರಿತಾ ಇದೆ ಅಂತ ಹೇಳಬೇಕಾದ್ರೆ ಒಂದು ತೊಟ್ಟು ಕಣ್ಣೀರು ಬಂದಿರಲ್ಲ. ಸೋತ್ರ. ಆಮೇಲೆ ಯಥಾರ್ಥ ಹೃದಯ, ನಿರ್ಮಲ ಮನಸ್ಸು, ಶುದ್ಧ ಮನಸ್ಸುಳ್ಳವರಾಗಿರ್ರಿ. ನಿಮಗೆ ರಿವಾರ್ಡ್ ಕೊಡೋದು ಮನುಷ್ಯ ಅಲ್ಲ ರೀ, ಸಭೆ ಅಲ್ಲ. ನಿಮಗೆ ರಿವಾರ್ಡ್ ಕೊಡೋದು ನ್ಯಾಯಾಧಿಪತಿಯಾದ ನೀತಿಯ ರಾಜನಾದ ಯೇಸು ಸ್ವಾಮಿ ಆಗಿರೋದ್ರಿಂದ. ಹಲ್ಲೆಲೂಯಾ. ಆಮೇಲೆ ಕೆಲವರು ಸ್ತೋತ್ರ ಹೋಗ್ಬಿಡುತ್ತೆ ನೋಡ್ರಿ. ಈಗ ಇದ್ದಿದ್ದಾಗಿ ಹೇಳಿದ್ರೆ ಹಿಂಗೆ ಆಗೋದು. ಮ್ಯಾನ್ ಲುಕ್ಸ್ ಅಟ್ ದ ಔಟ್ವರ್ಡ್ ಅಪಿಯರೆನ್ಸ್, ಬಟ್ ದ ಲಾರ್ಡ್ ಲುಕ್ಸ್ ಅಟ್ ದ ಹಾರ್ಟ್. ಮನುಷ್ಯ ಹೊರಗಡೆ ನೋಡ್ತಾನೆ, ಆದರೆ ದೇವರು ಹೃದಯವನ್ನು ನೋಡ್ತಾನೆ. ಇವತ್ತು ಸಭೆಯನ್ನ, ಮನುಷ್ಯರನ್ನ, ವಿಶ್ವಾಸಿಗಳನ್ನ ಸೈತಾನನು ನಿದ್ದೆಯಲ್ಲಿ ಕಟ್ಟಿದ್ದಾನೆ.